ನಾನು ಏನ್ ಹೇಳ್ತಿದ್ದೀನಿ ಉಮೇಶ್ ಸರ್, ಕಡೆಗೆ ಎಲ್ಲಿಗೆ ಬಂದ್ ನಿಲ್ಲತ್ತೆ, ರಾಜಕಾರಣಿಗಳನ್ನ ಏನೇ ಪ್ರಶ್ನೆ ಮಾಡಿದ್ರು ಕೂಡ ಕೇಂದ್ರದಲ್ಲಿರೋ ನಿಮ್ ಪಕ್ಷ ನೀವೇನ್ ಮಾಡ್ತಿದ್ರಿ, ರಾಜ್ಯದಲ್ಲಿರೋ ನಿಮ್ ಪಕ್ಷ ನೀವೇನ್ ಮಾಡ್ತಿದ್ರಿ, ಮಾಡೋ ಕೆಲಸ ಮಾಡಿದಿದ್ರೆ ಇಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಸಿಂಪಲ್ ಆಸ್ ದಟ್. ನೋಡಿ ಮೇಡಮ್, ನಾವು ಚರ್ಚ್ ಬ್ಲಾಸ್ಟ್ ಕೇಸ್ ಆಯಿತು ಕೋಕೋನಟ್ ಗ್ರೋವಲ್ಲಿ 2014 ಡಿಸೆಂಬರ್ಲಿ ಆಯ್ತದು. ಅದಾದ ನಾನೇ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದದ್ದು. ಸರಿ, ಅದಾದಮೇಲೆ 3 ತಿಂಗಳು ಮಾಡ್ತಾ ಇದ್ವಿ. ನಾವು ದೇಶ ಎಲ್ಲ ಸುತ್ತಿದ್ವಿ, ಹಲವಾರು ಅಕ್ಯೂಡ್ಗಳನ್ನ ಕಸ್ಟಡಿಗೆ ತೊಗೊಂಡು ಬಂದು ಬೇರೆ ಬೇರೆ ಜೈಲುಗಳಿಂದ ಇಂಟ್ರೋಗೇಟ್ ಮಾಡಿದ್ವಿ. ಆಮೇಲೆ ಸಿಕ್ಕಾಪಟ್ಟೆ ಎವಿಡೆನ್ಸಸ್ಗಳು ಕಲೆಕ್ಟ್ ಮಾಡ್ತಾ ಇದ್ವಿ. ಆಗಲೇ ಆಲ್ಮೋಸ್ಟ್ 3 ತಿಂಗಳಾಗಿತ್ತು. ಅವ್ರು ತೊಗೊಂಡ್ರು ಕೇಸ್ನ, ಅವ್ರು ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರು. ಅವರು ಸಿಕ್ಕಿದ್ದು ಯಾವಾಗ, ಅವನು ಅಲೆಮ್ಜೇಬ್ ಅಫ್ರಿದಿ ಸಿಕ್ಕಿದ್ದು ಇನ್ 2017. ಅವನು ಯಾವಾಗ ಅದಕ್ಕಾಗಲೇ ಅವನು ಇಸ್ರೇಲಿ ವೀಸಾ ಸೆಂಟರ್ಗೆ ಬೆಂಕಿ ಹಾಕಿದ, ಒಳಗೆ ನುಗ್ಗಿ ಆ ಬಾಗಿಲಿಗೆಲ್ಲ ಪೆಟ್ರೋಲ್ ಸುರಿದು ಬೆಂಕಿ ಹಾಕಿದ್ರದ್ದು ವಿಡಿಯೋ ಫುಟೇಜ್ ಇತ್ತು. ಅವನು ಬಂದಾಗ ಸುಟ್ಟಾಕ್ಬಿಟ್ಟು ಬಂದದ್ದು ವಿಡಿಯೋ ಫುಟೇಜ್ ಇತ್ತು. ಅಲ್ಲೂ ವಿಡಿಯೋ ಫುಟೇಜ್ ಅವ್ನು ಸಿಕ್ಕಿತ್ತು, ಅಲಮ್ಜೇಬ್ ಅಫ್ರೀದಿದು. ಅವನು ಬಂದು ಇದೇ ಬೊಮ್ಮನಳ್ಳಿನಲ್ಲಿ ಬಂದು ಉಳ್ಕೊಂಡು AC ಮೆಕನ್ ಹಾಕಿ ಆರಾಮಾಗಿ 3 ವರ್ಷ ಕೆಲಸ ಮಾಡ್ಕೊಂಡಿದ್ದ. ಕೆಲಸ ಮಾಡ್ತಾ ಇದೆ ನಿರಂತರವಾಗಿ. ಅವಾಗ ATS ಆಂಧ್ರ ಪ್ರದೇಶ ಮತ್ತು NAನವರ ಒಂದು ನಿರಂತರವಾದಂಥ ಕೆಲಸದಲ್ಲಿ, ಅದನ್ನ ನಾವು ಹಿಡಿದು ಅಂತ ಹೇಳಲ್ಲ, ಅವರ ನಿರಂತರವಾದಂಥ ಕೆಲಸದಲ್ಲಿ ಅವನನ್ನು ಅಟ್ಯಾಕ್ ಮಾಡಿದಾಗ ಅವನೊಬ್ಬನಿಗೆ ಚುಚ್ಚಿದ. ತೆಲಂಗಾಣ ಪೊಲೀಸ್ಗೆ ಇದೆಲ್ಲ ನಡೀತು. ಬಟ್ ಏನಪ್ಪ, ಏನೂ ಇಲ್ಲ, ಬಿಟ್ಬಿಟ್ರು ಬಿಡು, 3 ವರ್ಷ ಆಗೋಯ್ತು, 2 ವರ್ಷ ಆಗೋಯ್ತು, ಹಂಗಾಗ್ಬಿಡ್ತು. ನಥಿಂಗ್ ಡೂಯಿಂಗ್. ಯಾವ ಕಾರಣಕ್ಕೂ ಹಂಗಿಲ್ವೇ ಇಲ್ಲ. ನಮ್ಮ ಪೊಲೀಸು ಸಿಕ್ಕಾಪಟ್ಟೆ ಭಾಳ ಪ್ರತಿ ದಿವಸ ಅದರಿಂದ ಇದೆ. ಎಲ್ಲ ಥರವಾದಂಥ ನಮ್ಮ ಸಿಸ್ಟಮ್ಗಳೇನಿದಾವೋ ಎವ್ರಿ ಸೆಕೆಂಡ್ ಕೆಲಸ ಮಾಡ್ತಾ ಇದೆ. ಇವ್ರು ಏನಪ್ಪ ಎಲ್ಲ ಮಲಿಕೊಬಿಟ್ರು, ಇವ್ರು ಮಲಿಕೊಂಡಾಗ ಅವ್ರು ಮಲಿಕೊಬಿಟ್ರು, ಕತೆಗಳಾಗಲ್ಲ. ಪೊಲಿಟಿಕಲ್ ಪಾರ್ಟಿಗಳವರು ಇಷ್ಟ ಬಂದಾಗ ಹೋಗ್ಬಿಡ್ತಾರೆ, ಅವ್ರು ಮಾಡ್ಕೊಳ್ತಾರೆ ಅವರು. ಬಟ್ ಪೊಲೀಸ್ ಸಿಸ್ಟಮ್ ಅಂತ ಅಂದಮೇಲೆ ಯಾವ ಕಾರಣಕ್ಕೂ ನಿದ್ರಿಸೋ ಪ್ರಶ್ನೆಯೇ ಇಲ್ಲ. ಪ್ರತಿ ದಿವಸ ಅದರಲ್ಲಿ ಎವ್ರಿಡೇ ನಡೀತಾ ಇರ್ತದೆ. ಒಂದು ಕೇಸ್ ನಾವು ಹಿಡಿತೀವಿ, ಈಗ ನಾವು ಹಿಡಿದು ನಾವು 2019 ನಾವು ಅಲ್ಲಿಂದ ಮಾಡಲಿ ನಾವು ಹಿಡಿದ್ವಿ. ಅವರು ಪಾಕಿಸ್ತಾನಕ್ಕೆ ಟ್ರೈನಿಂಗ್ ಹೋಗ್ತಾ ಇದ್ದವರು, ಅಲ್ಲಿ ಇದರಲ್ಲಿ ನಾವು ಕಟ್ಮಂಡೂಲ್ಲಿ ಇಟ್ಕೊಂಡ್ವಿ. ಅವ್ರಿಗೆ ಕೆಲವು ಜನ ಇಲ್ಲಿ ನಾವು ಗೋರಿಪಾಳ್ಯದಲ್ಲಿ ಇಟ್ಕೊಂಡ್ವಿ. ಅವರೆಲ್ಲ ಅವ್ರು ಏನು ಮಾಡಬೇಕು ಅಂತ ಅವ್ರ ತಲೆಯಲ್ಲಿ ತುಂಬ ಚೆನ್ನಾಗಿ ಅಜೆಂಡಾ ಇತ್ತು. ಬೇರೆಯವ್ರು ಯಾರೂ ಅಲ್ವಲ್ಲ, ಯಾರನ್ನೋ ನೋಡ್ರಪ್ಪ ಒಂದು ಕಮ್ಯುನಿಟಿಯವ್ರನ್ನ ಅಂತ ಅನ್ನೋಂಗಿಲ್ಲ. ಹಿಡಿದಾದ್ಮೇಲೆ ಯಾರವರು ಅಂತ ಹೇಳೋಣ. ಅಲ್ಲಿವರೆಗೂ ಇಂಥ ಕಮ್ಯುನಿಟಿ ಇಂಥವ್ರು ಅಂತ ನಾವು ಅವ್ರನ್ನ ಬ್ರ್ಯಾಂಡೆಡ್ ಮಾಡ್ತಕ್ಕಂಥದ್ದು ಮಾಡುವಂಥದ್ದು ಬೇಡ. ಹಿಡಿದಾದ್ಮೇಲೆ ಇವರು ಇನ್ನು ಇನ್ವಾಲ್ವ್ ಆಗಿದ್ದಂಥದ್ದು ಅಂತ ಅನ್ನುವಂಥದ್ದು ಮಾತಾಡಿದಾಗ ಅದೊಂದು ಲೆಕ್ಕಾಚಾರ. ಪೊಲೀಸವ್ರು ನಾವು ಹಂಗೆ ಮಾತಾಡೋಕ್ಕಾಗಲ್ವಲ್ಲ. ನಾವು ಇವ್ರು ಹೇಳಿದ್ರು ಇಂಟೆಲಿಜೆನ್ಸ್ ಅಂತ ಅಂದ್ಬಿಟ್ಟು. ಒಂದು ಇಂಟೆಲಿಜೆನ್ಸ್ ಭಾಳ ಅದರದೇ ಆದಂಥ ಭಾಳ ವೈಡ್ ನೆಟ್ವರ್ಕ್ ಇದೆ. ಯಾಕೆಂದರೆ ಅವ್ರು ಅದರೊಳಗಡೆ ನೋಡಿರೋದಿಲ್ಲ, ನಾವು ನೋಡಿರ್ತೀವಿ. ಒಳಗಡೆ ಅದರಲ್ಲಿ ನಮ್ಮಲ್ಲಿ ಸ್ಮ್ಯಾಕ್ ಅಂತ ಇದೆ, ಅದು ಸಬ್ಸಿಡಿಯರಿ ಮಲ್ಟಿ ಏಜೆನ್ಸಿನಲ್ಲಿ ಎಷ್ಟು ಚೆನ್ನಾಗಿ ನಾವು ಕೆಲಸ ಮಾಡ್ತಾ ಇರ್ತೀವಿ. ಎಲ್ಲೆಲ್ಲೆಲ್ಲ ಯಾವ ಥರ ನಾವು ಅವ್ರನ್ನ ಟ್ರ್ಯಾಕ್ ಮಾಡೋದಕ್ಕೆ ಸಂಬಂಧಪಟ್ಟಂಗೆ ಪ್ರತಿ ದಿವಸ ಪ್ರತಿ ಸೆಕೆಂಡ್ 365 ದಿವಸ ಕೆಲಸ ಆಗ್ತಾ ಇರ್ತದೆ. ಈ ಥರದವರು ನುಸುಳುಕೋರರು ಒಬ್ಬೊಬ್ರು ಬರ್ತಾರೆ, ಆಗ್ತವೆ. ಇಂಥ ಅಮೆರಿಕ ದೇಶದಲ್ಲಂಥ ದೇಶಗಳಲ್ಲೇ ನುಗ್ಬಿಟ್ಟು ಮಾಡ್ತಕ್ಕಂಥದ್ದಿದೆ, ಹೌದಲ್ವಾ? ಈಗ ಮೊನ್ನೆ ಪಾರ್ಲಿಮೆಂಟ್ಗೆ ಹೋದ್ರು, ಹೌದಲ್ಲ ಮೇಡಮ್? ಇಂದಿರಾ ಗಾಂಧಿಗೆ ಸಪೋರ್ಟ್ ಮಾಡ್ತಾ ಇದಾರೆ, ಅವರೇ ಹೊಡೆದಾಕ್ಬಿಟ್ರು. ಹೀಗೆ ಒಬ್ಬ ಮನಸ್ಸಿನ ಕಲ್ಪನೆಗಳಿಗೆ ಸಂಬಂಧಪಟ್ಟಂತ ಒಳಗಡೆ ಪ್ರಿಪರೇಷನ್ ಮಾಡ್ಕೊಳ್ಳುವಂಥದ್ಗೆ ಇಂಟೆಲಿಜೆನ್ಸ್ ಏಸಿಗಳು ಅವ್ನ ಬ್ರೈನ್ ಅಷ್ಟು ಸುಲಭ ಅಲ್ಲ. ಈಗ ಎಷ್ಟು ಲ್ಯಾಂಗ್ವೇಜ್ಗಳು ತಯಾರು ಮಾಡ್ತಾ ಇರ್ತಾರೆ ಪಾಕಿಸ್ತಾನದವರು. ಪ್ರತಿ ಆಪರೇಷನ್ಗೂ ಲ್ಯಾಂಗ್ವೇಜ್ಗಳನ್ನ, ಕೋಡ್ ಲ್ಯಾಂಗ್ವೇಜ್ಗಳನ್ನ ಮಾಡ್ತಾರೆ ಅವರು. ಅದನ್ನು ಇಮಿಡಿಯೇಟಾಗಿ ನಮ್ಮ ಏಜೆನ್ಸಿಗಳವರು ಅದನ್ನ ಪತ್ತೆ ಮಾಡ್ತಾರೆ, ಕ್ರ್ಯಾಕ್ ಮಾಡ್ತಾರೆ, ಯಾವ ಲ್ಯಾಂಗ್ವೇಜು ಅಂತ ನೋಡ್ತಾರೆ. ಒಂದು ಆಪರೇಷನ್ಗೆ ಅವ್ರು ಲ್ಯಾಂಗ್ವೇಜ್ ಪ್ರಿಪೇರ್ ಮಾಡ್ಕೊಳ್ತಾರೆ. ಅದರಲ್ಲಿ ಭಾಳ ಅದ್ಭುತವಾದಂಥ ಕೆಲಸ ನಡೀತಾ ಇದೆ ನಮ್ಮ ಪೊಲೀಸಿಂಗ್ ಒಳಗಡೆ. ಏನು ಸುಮ್ಮನೆ ಕೂತ್ಕೊಂಡಿಲ್ಲ, ಸ್ಟ್ರೆಂಥನ್ ಆಗ್ತಾ ಇದೆ. ಮತ್ತು ಬಂದಂಥ ಸಂಬಂಧಪಟ್ಟಂಗೆ ಏನೇನು ಬೇಕು ಮೇಲ್ಮಟ್ಟಕ್ಕೆ ತೊಗೊಂಡೋಗ್ಬೇಕು. ನೋಡಿ, ಇನ್ನೂ ನಮ್ಮ ಏಜೆನ್ಸಿ ಆದ ತಕ್ಷಣ ಇಮಿಡಿಯೇಟಾಗಿ ಹಿಡಿಬೇಕು. ಜನ ಏನು ಇನ್ನೂ ಹಿಡಿದಿಲ್ಲಪ್ಪ, 3 ದಿವಸ ಆಗೋಯ್ತು. 4ನೇ ದಿವಸಕ್ಕೆ ಇನ್ನೆಲ್ಲ ಇಟ್ಬಿಟ್ರೆ ಇಡ್ಬೋದು ಅವನು. ಇನ್ನು 5ನೇ ದಿವಸ ಇನ್ನೊಂದು ವಾರಕ್ಕೆ ನೆಕ್ಸ್ಟ್ ಇನ್ನೊಂದು ಇಡ್ಬೋದು ಅವನು. ಯಾಕೆಂದ್ರೆ ಇದು ಮಾಡ್ಬಿಟ್ಟು ಹೋಗಿರೋ ಇನ್ನೊಂದು ಇಡೋಕ್ಕಾಗೋದಿಲ್ಲ ಅಂತಲ್ಲ. ಯಾಕೆ ಇದನ್ನು ಬೇಗ ಹಿಡಿಬೇಕು ಅಂತಂದ್ರೆ ಇನ್ನೆಲ್ಲಾದ್ರೂ ಮಾಡ್ಬಿಟ್ಟನಪ್ಪ ಇವನು ಅನ್ನುವಂಥದ್ದು ಎಲ್ಲರ ತಲೆಯೂ ಸಹ ಕೊರಿತಾ ಇದೆ. ಆ ಕಾರಣಕ್ಕೋಸ್ಕರನೇ ಇವನು ಅತ್ಯಂತ ಬೇಗ ಹಿಡಿಬೇಕು ನಾವು. ತೇಜಕುಮಾರ್ ಅವರೇ, ಈಗ ನೋಡಿ, ಒಂದು ಕಡೆ ಕಾಂಗ್ರೆಸ್ನವರು ಆ ರೀತಿ ಹೇಳಿಕೆ ಕೊಡ್ತಿದ್ದಾರೆ, ಮತ್ತೆ ಯೂಟರ್ನ್ ಹೊಡಿತಿದ್ದಾರೆ. ವಿಪಕ್ಷ ಸ್ಥಾನದಲ್ಲಿ ಇದ್ಕೊಂಡಿರುವಂಥ ಬಿಜೆಪಿ ಏನು ಮಾಡ್ತಾ ಇದೆ? ಕಿವಿ ಹಿಂಡುವಂಥ ಕೆಲಸ ಮಾಡಬೇಕು. ಅದು ಬಿಟ್ಟು ನೀವು ಕೂಡ ರಾಜಕೀಯನೇ ಮಾಡೋದಕ್ಕೆ ಮುಂದಾಗಿದ್ದು ಸರ್. ಇಲ್ಲಿ ಯಾವ್ದು ರಾಜಕೀಯ ಅಂತ ಕಾಣಿಸುತ್ತೆ ಸರ್? ಯಾರು ಇದನ್ನ ಬ್ಲಾಸ್ಟ್ ಯಾರು ಇದು ಮಾಡಿದಾರೋ ಅದನ್ನ ಅವ್ರನ್ನ ಅತ್ಯಂತ ಶೀಘ್ರವಾಗಿ ಹಿಡಿಬೇಕು. ಜನರಲ್ಲಿ ಭಯದ ವಾತಾವರಣ ತೊಲಗಿಸಬೇಕು. ಮತ್ತೆ ಅದು ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಬೇಕು. ಇದನ್ನ ಪ್ರತಿಪಕ್ಷವಾಗಿ ನಾವು ಮಾಡ್ತಾ ಇರುವಂತದ್ದು ತಮಗೆ ಗೊತ್ತಿರೋಂಥದ್ದೆಲ್ಲೋ ಸರ್? ಅದರಲ್ಲಿ ಪ್ರತಿ ಮಾಧ್ಯಮದಲ್ಲಿ ಕೂಡ ಆತರ ಪರಿಸ್ಥಿತಿ ಇರಲಿಲ್ಲ. ಮುಂಚೆ ಬೇರೆ ತರ ಇತ್ತು, ಈಗ ಎಲ್ಲವೂ ಕೂಡ ಸರಿ ಹೋಗಿದೆ ಅಂತ ಹೇಳಿದ್ ನೀವೇ ಸರ್. ಎಲ್ಲವೂ ಸರಿ ಹೋಗುದು ಅಂತಲ್ಲ, ನಾವು ಪ್ರಸ್ತುತವಾಗಿರುವಂತದ್ದು ಮಾತಾಡ್ತಾ ಇರುವಂತದ್ದು. ನಾವು ಹೇಳ್ತಾ ಇದ್ದೀವಿ ಅದಲ್ಲಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಿ ಅಂತ. ಆದ್ರೆ ನೀವ್ ಯಾಕೆ ನಿಧಾನ ಧೋರಣೆ ತೋಡ್ತಾ ಇದ್ದೀರಾ? ಯಾರನ್ನ ಇದು ಮಾಡಕ್ಕೋಸ್ಕರ ಅದನ್ನ ನಾವು ಕೇಳ್ತಾ ಇದ್ದೀವಿ. ಈಗ FSL ರಿಪೋರ್ಟ್ ಬಂದ, ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ತಗೊಂತೀನಿ ಸರ್. ಅಲ್ಲಿ ಬಂದಾದ್ಮೇಲೆ ಅದ್ ಯಾಕೆ ಬಹಿರಂಗ ಮಾಡ್ತಾ ಇಲ್ಲ?
ಅದ್ಯಾಕೆ ಬಹಿರಂಗ ಮಾಡ್ತಾ ಇಲ್ಲ ಹೇಳ್ಬೇಕಲ್ಲ ಸರ್ ಅಲ್ಲಿ. ಅದೇನ್ ದೊಡ್ಡ ಪ್ರದೇಶ ಅಲ್ಲ, ಅದೇನ್ ದೊಡ್ಡ ಪ್ರದೇಶ ಅಲ್ಲ. ವಿಧಾನಸೌಧ ಶಕ್ತಿ ಸೌಧದಲ್ಲಿ ಬಂದಂತ ಕೆಲವೇ ಮಂದಿಗಳು 25-60 ಬಿಜೆಪಿಯವರು ಪ್ರಶ್ನೆ ಮಾಡ್ತಾರೋ ಬಿಡ್ತಾರೋ, ಆದ್ರೆ ಮಾಧ್ಯಮದವರಂತೂ ಕೂಡ ಅದರಿಂದ ಬಿದ್ದಿದ್ದಾರೆ. ಅದರ ರಿವೀಲ್ ಆಗೋವರೆಗೂ ಕೂಡ ಮಾಧ್ಯಮದವರಂತೂ ಸುಮ್ಮನೆ ಕೂರಲ್ಲ ಸರ್. ನಾವು ಪ್ರತಿಪಕ್ಷವಾಗಿ ನಮ್ಮ ಕೆಲಸ ಮಾಡ್ತಾ ಇದ್ದೀವಿ. ಯಾರು ಎಷ್ಟು ಗೌರವ ಕೊಡ್ತಾರೆ ಅನ್ನೋದಕ್ಕಿಂತ ಮಾಧ್ಯಮದವರು ಕೂಡ ಅಷ್ಟೇ ಗೌರವವನ್ನ ವಿಧಾನಸೌಧ ಕೊಡ್ತೀವಿ. ಇವತ್ತು ಚಾನಲ್ ಆನ್ ಮಾಡ್ದಂಗೆ ನಮ್ಮ ಚಾನಲ್ ಸ್ಟಿಂಗ್ ಅಲ್ಲೂ ಕೂಡ ವಿಧಾನಸೌಧ ನಾವು ತೋರಿಸ್ತೀವಿ. ಎಲ್ಲೇ ಹೋದ್ರೂ ಕೂಡ ವಿಧಾನಸೌಧ ಒಂದು ಸಿಂಬಲ್ ನಾವು ಕಾಣ್ತೀವಿ. ಅಂತ ಒಂದು ಶಕ್ತಿ ಕೇಂದ್ರ, ಅದು ನಾವು ಸುಮ್ಮನೆ ಬಿಡೋದಿಲ್ಲ. ಆದ್ರೆ ವಾಯ್ಸ್ ಸಿಕ್ತು ಕೂಗಿದ್ದಂಥದ್ದು, ಅದನ್ನ ಮಾತ್ರ ಕಳಿಸ್ಬಿಟ್ರೆ ಅದರಿಂದ ಏನು ಒಪಿನಿಯನ್ ಬರುವುದಿಲ್ಲ. ಅದಕ್ಕೆ ಕನೆಕ್ಟೆಡ್ ವಾಯ್ಸ್ ಯಾರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳುವಂತ ವಾಯ್ಸ್ಗಳು ಬೇಕು. ಅದನ್ನ ಹೋಗಿರ್ಲಿಲ್ಲ. ಈಗ ಅದನ್ನ ವಾಯ್ಸ್ಗಳನ್ನ ಕಲೆಕ್ಟ್ ಮಾಡುವಂತ ಕರ್ಕೊಳ್ಳೇಬೇಕು ಅಂತ ಅದು ಹೋಗ್ಬೇಕು. ಅದನ್ನೆಲ್ಲ ಟ್ಯಾಲಿ ಮಾಡೋದಕ್ಕೆ ಪ್ರೋಸೆಸ್ ಆಗುತ್ತೆ. ಎಸ್ ಇವಂದು ಅಂತ ಅನ್ನುವಂಥದ್ದು ಬರಬೇಕು. ಅದಾದ್ಮೇಲೆ ಅರೆಸ್ಟ್ ಮಾಡೋಕ್ಕಾಗೋದು, ಸುಮ್ಮನೆ ಅರೆಸ್ಟ್ ಮಾಡೋಕ್ಕಾಗೋದಿಲ್ಲ. ಒಂದು ಎರಡನೇದಿಲ್ಲ ಅಂದ್ರೆ ಯಾರು ಕೂಗದವರು ಅಂತ ಅನ್ನುವಂಥದ್ದು ಐಡೆಂಟಿಫೈ ಮಾಡ್ಬೇಕು. ಇವ್ನು ಕೂಗ್ದ, ನಾನು ಹಿಡ್ಕೋಬೇಕು ಅವನನ್ನ. ಎಸ್ ನೀನ್ ಯಾಕೆ ಕೂಗ್ತಾ ಇದ್ದೆ ಜಾಗದಲ್ಲಿ ಅನ್ಬಿಟ್ಟು ಅಂತ. ಒಂದು ಕೂಗುವಂಥದ್ದು ಗೊತ್ತಾಗುತ್ತೆ ಯಾರು ಕೂಗ್ದ ಅಂತ ಅಂದ್ಬಿಟ್ಟು ಅಂತ. ಆ ವಾಯ್ಸ್ ಟ್ಯಾಲಿ ಆಗಬೇಕು. ಯಾರು ಅಲ್ಲೊಂದು 50 ಜನ ಇರ್ತಾರೆ, ಅದರಲ್ಲಿ ಯಾರೋ ಒಂದು 2-3 ಜನನೋ ಒಬ್ಬನೋ ಕೂಗುದ್ನೋ ಅವ್ರನ್ನ ಟಾರ್ಗೆಟ್ ಮಾಡಿ ಹಿಡ್ಕೋಬೇಕಲ್ಲ. ಅದೇ ಆಗುತ್ತೆ. ಆಮೇಲೆ ರಿಪೋರ್ಟ್ ಎಕ್ಸಿಬಿಟ್ ಮಾಡಿಬಿಡ್ಬೇಕು, ಅದು ಹೇಳ್ಬಿಡ್ಬೇಕು, ತೋರಿಸ್ಬಿಡ್ಬೇಕು ಎಲ್ರಿಗೂ. ನಥಿಂಗ್ ಡೂಯಿಂಗ್. ಹಂಗೆ ಮಾಡಬಾರ್ದು. ಇನ್ವೆಸ್ಟಿಗೇಷನ್ ಇಟ್ ಈಸ್ ಗೋಯಿಂಗ್ ಟು ಬಿ ಹ್ಯಾಮರಿಂಗ್ ಆಗ್ಬಿಡುತ್ತೆ, ಹ್ಯಾಂಪರ್ ಆಗ್ಬಿಡ್ತದೆ. ಯಾವ ಕಾರಣಕ್ಕೂ ಅದು ಏನೇ ಕೂಗಿರಲಿ, ಅದು ರಾಜಕೀಯಕ್ಕೆ ಸಂಬಂಧಪಟ್ಟಂಗೆ ನೀವು ಮಾತಾಡ್ಕೊಳ್ತೀರಿ, ಹೇಳ್ಬಿಡಿ, ತೋರಿಸ್ಬಿಡಿ ಎಲ್ರಿಗೂ, ಹೇಳ್ಬಿಟ್ರು ಅಂದ್ಬಿಟ್ಟು ಅಂತ, ಅದು ಬೇರೆ ವಿಚಾರ. ಬಟ್ ಇನ್ವೆಸ್ಟಿಗೇಷನಲ್ಲಿ ಯಾವುದೇ ಥರವಾದಂಥ ಪೀಸ್ ಆಫ್ ಎವಿಡೆನ್ಸ್ನ ಎಕ್ಸಿಬಿಟ್ ಮಾಡಬಾರ್ದು. ಬಟ್ ಇದರಲ್ಲಿ ಮಾಡ್ಬೇಕು ನಾವು. ಯಾಕೆ CCTV ಫುಟೇಜ್ ಸಿಕ್ಕಿದೆ ಒಂದು, ಇದು ಒಂದೇ ಸಿಕ್ಕಿರೋದು ಒಂದು. ಇವನು CCTV ಫುಟೇಜ್ ಹಾಕೊಂಡು ಎಲ್ಲ ಮೀಡಿಯಾಗಳು, ಸೋಷಿಯಲ್ ಮೀಡಿಯಾಗಳಲ್ಲಿ ಸಿಕ್ಕಾಬಟ್ಟೆ ಜನಕ್ಕೆ ನಾವು ತಲುಪಿಸ್ಬೇಕು, ಒಂದು ಫೋಟೋಗಳು ತಲುಪಿಸ್ಬೇಕು, ಆದಷ್ಟು ಬೇಗ ಹಿಡಿಬೇಕಲ್ಲ. ಇದ್ರಲ್ಲಿ ಮಾಡ್ಬೇಕು. ಇದ್ರಲ್ಲಿ ಲ್ಯಾಂಪರ್ ಆಗಲ್ಲ ಇನ್ವೆಸ್ಟಿಗೇಷನ್. ಇದನ್ನ ಯಾಕೆ ಅಂತಂದ್ರೆ ನಾವು ಲೀಗಲ್ ಆಗಿ ಸೀಸ್ ಮಾಡ್ಬಿಡ್ತೀವಿ ಅದನ್ನ, DVRನ. ಇದ್ರಲ್ಲಿ ಮಾಡಬೇಕು. ಇದನ್ನ ಏನಪ್ಪ ಮಾಡ್ಬಿಡುದಾ, ತೋರಿಸಿದ್ರೆ ಸಾಹೇಬ್ರು ಏನ್ ಅನ್ಬಿಟ್ಟರು, TV ಕೊಟ್ಬಿಟ್ರೆ ಏನ್ ಅನ್ಬಿಟ್ಟರು. ನಥಿಂಗ್ ಡೂಯಿಂಗ್ ಫಾರ್ ದಿ ಇಂಟ್ರೆಸ್ಟ್ ಆಫ್ ಕಮ್ಯುನಿಟಿ, ಇಂಟ್ರೆಸ್ಟ್ ಆಫ್ ಸ್ಟೇಟ್. ವಿ ಶುಡ್ ಶೋ ದಿಸ್. ಸರ್ ಎಲೆಕ್ಷನ್ ಬರ್ತಿದೆ, ಬಿಜೆಪಿ ಅವ್ರಿಗೂ ಮ್ಯಾಟರ್ ಬೇಕಪ್ಪ ಕಾಂಗ್ರೆಸ್ ನ ಕೌಂಟರ್ ಮಾಡಕ್ಕೆ. ನೋಡಿ ಇಂಥದ್ದೊಂದು ಅಟ್ಯಾಕ್ ಆಗೋಯ್ತು ರಾಜ್ಯದಲ್ಲಿ, ಆದ್ರೂ ಕೂಡ ಹಿಡಿಸ್ಲಿಲ್ಲ ಕಾಂಗ್ರೆಸ್ ಪಕ್ಷದವರು. ಅದನ್ನೇ ಮಾಡ್ತಿರೋದಲ್ವಾ ಸರ್ ನೀವು ಜವಾಬ್ದಾರಿಯುತ ವಿರೋಧ ಪಕ್ಷದವರಾಗಿ? ಮೇಡಮ್, ಯಾಕೆ ಇವ್ರ ಮೇಲೆ ಅನುಮಾನ ಪರಿಸ್ಥಿತಿ ಅಂದಾಗ 2-3 ಘಟನೆಗಳು ಹಿಂದೆ ತಗೋಬೇಕಾಗುತ್ತೆ. ಕೋಲಾರಲ್ಲಿ ನಡೆದಂತ ಘಟನೆಗಳು, ಶಿವಮೊಗ್ಗದಲ್ಲಿ ನಡೆದಂತ ಘಟನೆಗಳು, ಅಲ್ಲಿ ಹಾಕಿದಂತ ಕಮಾನು, ಅಲ್ಲಿ ಜಳಪಿಸಿದಂತ ಇದು ಖಡ್ಗ, ಇದೆಲ್ಲ ಮಾಡಿದಾಗ ಯಾವ ಕ್ರಮ ಕೈಗೊಂಡ್ರು ಮೇಡಮ್? ಅಲ್ಲಿ ಯಾವ ಸ್ಟ್ರಿಕ್ಟ್ ಆಕ್ಷನ್ಸ್ ತಗೊಂಡಿಲ್ವಲ್ಲ. ಅದೇ ಫೆಬ್ರವರಿ ತಿಂಗಳಲ್ಲಿ ಈಗ ಪ್ರತಾಪ್ ಸಿಂಹ ಅವರ ಕಚೇರಿಯಿಂದಲೇ ಪಾಸ್ ಕೊಟ್ಟಿದ್ದು ಅಂತ ಅಂದ್ಮೇಲೆ ಸಂಸತ್ಗೆ ಹೋಗಿ ಬ್ಲಾಸ್ಟ್ ಮಾಡಿದ್ರಲ್ಲ, ಅಲ್ಲೇನ್ ಕ್ರಮ ತಗೊಂಡ್ರೆ ಬಿಜೆಪಿನಲ್ಲಿ? ಅಲ್ಲೇನ್ ಕ್ರಮ ತಗೊಂಡ್ರೆ ನೀವು? ಸರಿ, ಸದನ ಇದಾಗುವಂತದ್ದು ಲೋಕಸಭೆ ಸ್ಪೀಕರ್ ಅಂದ್ರೆ ತನಿಖೆ ನಡೀತಾ ಇದೆಯಲ್ಲ ಅದಲ್ಲಿ, ನಾವೇನ್ ಹೇಳ್ತಾ ಇರೋದಂತಂದ್ರೆ ಈ ಕ್ರಮಗಳನ್ನ ಸರ್ ರಾಮೇಶ್ವರಂ ಕೆಫೆನೇ ಯಾಕೆ ಅದು ನಾವು ಉತ್ತರ ಕೊಡ್ಬೇಕು ಸರ್. ಸರ್ಕಾರದವರು ಮಂಗಳೂರು ಬ್ಲಾಸ್ಟ್ ಆಗುತ್ತೆ, ಇವ್ರು ರಾಜಕೀಯ ಮಾಡ್ತಿಲ್ಲ ಅಂತಾರೆ. ಕಲ್ಪ್ರಿಟ್ ನ ಅರೆಸ್ಟ್ ಮಾಡಿದ್ದು ಜುಲೈ 2023 ಇವ್ರಿಗೆ 7 ತಿಂಗಳು ಸಮಯ ತಗೋಬಹುದು. ಬೇರೆ ಅವ್ರು ಮಾತ್ರ ತಗೋಬಹುದು. ಬೇರೆಯವ್ರಿಗೆ ಮಾತ್ರ ಅವ್ರು ಕಮ್ಯುನಲ್ ಸಪೋರ್ಟ್ ಮಾಡ್ತಾರೆ, ಪಾಕಿಸ್ತಾನಿಗಳಾಗ್ಬಿಡ್ತಾರೆ, ಜಿಹಾದಿಗಳಾಗ್ಬಿಡ್ತಾರೆ, ಎಲ್ಲ ಆಗ್ಬಿಡ್ತಾರೆ. ಇವ್ರು ಏನ್ ಮಾಡಿದ್ರು ಸರಿ? ನೀವ್ ಯಾಕೆ 7 ತಿಂಗಳು ತಗೊಂಡ್ರೆ ಅದನ್ನ ಉತ್ತರ ಕೊಡಿ. ಬೇರೆ ಡೆಲ್ಲಿಗೆ ಹೋಗ್ಬೇಡಿ, ಕರ್ನಾಟಕಕ್ಕೆ ಬನ್ನಿ. ನೀವ್ ಹೇಳೋಲ್ಲ 7 ತಿಂಗಳು ಏನಕ್ಕೆ ಬೇಕಿತ್ತು? ಸೆಂಟ್ರಲ್ ನವೆಂಬರ್ 27ರಲ್ಲಿ ಆಗಿದ್ದು, ನೀವು 7 ತಿಂಗಳು ಆದ್ಮೇಲೆ ಅರೆಸ್ಟ್ ಮಾಡಿದ್ದೀರಾ. ಏನಕ್ಕೆ 7 ತಿಂಗಳು ಬೇಕಾಗಿತ್ತು ನಿಮ್ಗೆ? ಇನ್ನು 3 ದಿನ ಆಗಿಲ್ಲ, ಆಗ್ಲಿ ನೀವು ಕಮ್ಯುನಲ್ ಕುಳಿತಾ ಇದ್ದೀರಾ. ಉಮೇಶ್ ಸರ್ ಗಿಣಿ ಪಾಠ ಮಾಡ್ದಂಗ್ ಮಾಡಿದ್ರು. ಯಾವುದೇ ಪ್ರಕರಣ ಆದ್ರೂ ಕೂಡ ಇನ್ವೆಸ್ಟಿಗೇಷನ್ ಟೇಕ್ಸ್ ಇಟ್ಸ್ ಓನ್ ಟೈಮ್. ಇದರಲ್ಲಿ ನೀವು ಆ ಪಕ್ಷ ಈ ಪಕ್ಷದವ್ರು ವಿಳಂಬ, ಆ ಪಕ್ಷದವ್ರು ವಿಳಂಬ, ಪಕ್ಷದ ವಿಚಾರ ಅಲ್ಲ ಇದು. ಅಷ್ಟು ಹೇಳಿ ಸರ್, ಅಷ್ಟು ಸಿಂಪಲ್ ವಿಚಾರ ಹೇಳ್ತಿದ್ದಾರೆ ಮೇಡಮ್. ಅವ್ರು ಹೇಳಿದಂತದ್ದು ತನಿಖೆ ವಿರುದ್ಧದಲ್ಲಿ ಅದನ್ನ ಒಪ್ಕೊಂತೀವಿ ಮೇಡಮ್. ಆದ್ರೆ ಇಲ್ಲಿ ಜವಾಬ್ದಾರಿಯುತವಾದ ಮಂತ್ರಿಗಳು ಸಿಲ್ಲಿ ಮ್ಯಾಟರ್ ಅಂತ ಹೇಳ್ತಾರೆ. ಅದನ್ನ ಕ್ವೆಶ್ಚನ್ ಮಾಡಬಾರ್ದು. ಸರ್ಕಾರ ರೂಲ್ಸ್ ನಡೆಸುವಂತದ್ದನ್ನ ಅವ್ರು ಯಾಕೆ ಖಂಡಿಸಲ್ಲ? ಅದನ್ನ ಸಿಲ್ಲಿ ಮ್ಯಾಟರ್ ಅದು. ಹಂಗಂದ್ರೆ ಅವ್ರು ಸಿಲ್ಲಿ ಮ್ಯಾಟರ್ ಅಂತಂದಾಗ ನಾವೇನ್ ತಗೋಬೇಕಾಗುತ್ತೆ? ಅವರು ಈ ಒಂದು ಇದ್ರಲ್ಲಿ ಅದು ಸ್ಪಷ್ಟತೆ ಇಲ್ಲ, ಬದ್ಧತೆ ಇಲ್ಲ, ಏನನ್ನೋ ತಿರ್ಚಾಕ್ತಾ ಇದ್ದಾರೆ, ಏನನ್ನೋ ಯಾರನ್ನ ರಕ್ಷಣೆ ಮಾಡಕ್ ಮಾಡ್ತಾ ಇದ್ದಾರೆ. ಇದು ನಮ್ಮ ಪ್ರಶ್ನೆ ಇರುವಂತದ್ದು. ಇದನ್ನ ಪ್ರತಿಪಕ್ಷವಾಗಿ ಮಾಡಬಾರ್ದು ಅಂತ ಹೇಳ್ತೀರಾ ನೀವು?